ವೆಲ್ಕಮ್ ನಾಲೆಜ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್. ನಾವಿವತ್ತು ತಿಳ್ಕೊತಾ ಇರೋ ವಿಷಯ ಸಮಾಸಗಳು. ಕನ್ನಡದಲ್ಲಿ ಒಟ್ಟು 8 ವಿಧದ ಸಮಾಸಗಳಿದ್ದಾವೆ. ಮೊದಲನೇದಾಗಿ ತತ್ಪುರುಷ ಸಮಾಸ. ತತ್ಪುರುಷ ಸಮಾಸ ಅಂದರೆ 2 ನಾಮಪದಗಳು ಸೇರಿ ಸಮಾಸವಾದರೆ ಅದನ್ನು ತತ್ಪುರುಷ ಸಮಾಸ ಅಂತ ಕರಿತೀವಿ. ಪೂರ್ವ ಪದ ಮತ್ತು ಉತ್ತರ ಪದ ಅಂದರೆ ಇದರಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತೆ ತತ್ಪುರುಷ ಸಮಾಸದಲ್ಲಿ. ಕೆಲವೊಂದಷ್ಟು ಉದಾಹರಣೆಗಳು ನೋಡೋದಾದರೆ, ಕಲ್ಲಿನ ಪ್ಲಸ್ ಹಾಸಿಗೆ, ಕಲ್ಲು ಹಾಸಿಗೆ. ಇಲ್ಲಿ ಹಾಸಿಗೆ ಅನ್ನೋ ಪದದ ಅರ್ಥ ಪ್ರಧಾನವಾಗಿದೆ. ಮತ್ತೊಂದು ನೋಡೋದಾದರೆ, ಮಳೆಯ ಪ್ಲಸ್ ಕಾಲ, ಮಳೆಗಾಲ. ಅರಸನ ಪ್ಲಸ್ ಮನೆ, ಅರಮನೆ. ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತೆ ತತ್ಪುರುಷ ಸಮಾಸದಲ್ಲಿ. ಎರಡನೇದು ಕರ್ಮಧಾರೆಯ ಸಮಾಸ. ಪೂರ್ವ ಪದದ ವಿಶೇಷಣ ಮತ್ತು ಉತ್ತರ ಪದದ ನಾಮಪದದೊಂದಿಗೆ ಸೇರಿ ಸಮಾಸವಾದರೆ ಅದನ್ನು ನಾವು ಕರ್ಮಧಾರೆಯ ಸಮಾಸ ಅಂತ ಕರಿತೀವಿ. ಅಂದರೆ ಪೂರ್ವ ಪದದಲ್ಲಿ ವಿಶೇಷಣ ಪದ ಇರುತ್ತೆ ಮತ್ತು ಉತ್ತರ ಪದದಲ್ಲಿ ನಾಮಪದ ಇರುತ್ತೆ. ಈ ಎರಡೂ ಸೇರಿ ಸಮಾಸವಾದರೆ ಅದನ್ನು ನಾವು ಕರ್ಮಧಾರೆಯ ಸಮಾಸ ಅಂತ ಕರಿತೀವಿ. ಕೆಲವೊಂದಷ್ಟು ಉದಾಹರಣೆ ನೋಡೋದಾದರೆ, ಕರಿದು ಪ್ಲಸ್ ಮೋಡ, ಕಾರ್ಮೋಡ. ವಿಶೇಷಣ ಇದೆ ಇಲ್ಲಿ, ಪೂರ್ವ ಪದದಲ್ಲಿ ವಿಶೇಷಣ ಇದೆ. ಕರಿದು ಅನ್ನೋದು ವಿಶೇಷ. ಶ್ವೇತವಾದ ಪ್ಲಸ್ ವರ್ಣ, ಶ್ವೇತವರ್ಣ. ಶ್ವೇತವಾದ ಅನ್ನೋದು ಕೂಡ ವಿಶೇಷಣ ಆಗಿರುತ್ತೆ. ಹೀಗೆ ವಿಶೇಷಣ ಮತ್ತು ನಾಮಪದ ಸೇರಿ ಸಮಾಸವಾದರೆ ಅದನ್ನು ನಾವು ಕರ್ಮಧಾರೆಯ ಸಮಾಸ ಅಂತ ಕರಿತೀವಿ. ಮೂರನೇದು ದ್ವಿಗು ಸಮಾಸ. ದ್ವಿಗು ಸಮಾಸ ಅಂದರೆ ಪೂರ್ವ ಪದ ಸಂಖ್ಯಾವಾಚಕ, ಪೂರ್ವ ಪದ ಸಂಖ್ಯಾವಾಚಕವಾಗಿರುತ್ತೆ ಮತ್ತು ಉತ್ತರ ಪದ ನಾಮಪದವಾಗಿರುತ್ತೆ. ಈ ಎರಡು ಸೇರಿ ಸಮಾಸವಾದರೆ ಅದನ್ನು ನಾವು ದ್ವಿಗು ಸಮಾಸ ಅಂತ ಕರಿತೀವಿ. ಅಂದರೆ ಪೂರ್ವ ಪದದಲ್ಲಿ ಸಂಖ್ಯಾವಾಚಕ ಇರ್ತದೆ. ಉದಾಹರಣೆ ನೋಡೋದಾದರೆ, ದಶ ಪ್ಲಸ್ ಮುಖ, ದಶಮುಖ. ದಶ ಅನ್ನೋದು ಕೂಡ ಸಂಖ್ಯಾವಾಚಕವಾಗಿದೆ. 3 ಪ್ಲಸ್ ಲೋಕ, ಮೂಲೋಕ. ಪಂಚ ಪ್ಲಸ್ ಇಂದ್ರಿಯ, ಪಂಚೇಂದ್ರಿಯ. ಇದಿಷ್ಟು ದ್ವಿಗು ಸಮಾಸಕ್ಕೆ ಕೆಲವೊಂದು ಉದಾಹರಣೆಗಳು. ನಾಲ್ಕನೇದು ಬಹುರ್ವೀಹಿ ಸಮಾಸ. 2 ಅಥವಾ ಹೆಚ್ಚು ಪದಗಳು ಸೇರಿ ಸಮಾಸವಾದಾಗ ಆ ಪದಗಳ ಅರ್ಥ ಮುಖ್ಯವಾಗದೆ ಬೇರೊಂದು ಪದ ಅರ್ಥ ಪ್ರಧಾನವಾಗಿ ಬರುವುದಕ್ಕೆ ಬಹುರ್ವೀಹಿ ಸಮಾಸ ಅಂತ ಕರಿತೀವಿ. ಅಂದರೆ 2 ಅಥವಾ ಹೆಚ್ಚು ಪದಗಳು ಸೇರಿ ಸಮಾಸವಾಗುತ್ತೆ, ಆದರೆ ಆ ಪದಗಳ ಅರ್ಥ ಪ್ರಧಾನವಾಗದೆ ಬೇರೊಂದು ಹೊಸದಾಗಿ ಒಂದು ಪದ ಬರುತ್ತೆ ಅಲ್ಲಿ, ಅದನ್ನು ಬಹುರ್ವೀಹಿ ಸಮಾಸ ಅಂತ ಕರಿತೀವಿ. ಉದಾಹರಣೆ, ಹಣೆಯಲ್ಲಿ ಪ್ಲಸ್ ಕಣ್ಣುಳ್ಳವ, ಹಣೆಗಣ್ಣ. 3 ಪ್ಲಸ್ ಕಣ್ಣುಳ್ಳವ, ಮುಕ್ಕಣ್ಣ. ಅಂದರೆ ಇಲ್ಲಿ 2 ಪದಗಳು ಸೇರಿ ಸಮಾಸವಾಗಿದೆ, ಆದರೆ ಬೇರೊಂದು ಪದದ ಅರ್ಥ ಪ್ರಧಾನವಾಗಿ ಬಂದಿದೆ. ಇದನ್ನು ನಾವು ಬಹುರ್ವೀಹಿ ಸಮಾಸ ಅಂತ ಕರಿತೀವಿ. ಐದನೇದು ಅಂಶಿ ಸಮಾಸ. ಅಂಶಿ ಸಮಾಸ ಅಂದರೆ ಪೂರ್ವ ಪದವು ಅಂಶವಾಚಕವಾಗಿದ್ದು ಉತ್ತರ ಪದವು ಅಂಶಿವಾಚಕವಾಗಿದ್ದು ಪೂರ್ವ ಪದದ ಅರ್ಥ ಪ್ರಧಾನವಾಗಿರುವ ಸಮಾಸಕ್ಕೆ ಅಂಶಿ ಸಮಾಸ ಅಂತ ಕರಿತೀವಿ. ಅಂದರೆ ಪೂರ್ವದಲ್ಲಿ ಒಂದು ಅಂಶಿವಾಚಕವಿರುತ್ತದೆ. ಉದಾಹರಣೆ ನೋಡೋದಾದರೆ, ಬೆರಳಿನ ಪ್ಲಸ್ ತುದಿ, ತುದಿ ಬೆರಳು. ಬೆರಳಿನ ಇದೊಂದು ಅಂಶ. ಮೂಗಿನ ಪ್ಲಸ್ ತುದಿ, ತುದಿ ಮೂಗು. ಈ ಥರ ಪೂರ್ವ ಪದವು ಅಂಶವಾಚಕವಾಗಿದ್ದರೆ ಅದನ್ನು ನಾವು ಅಂಶಿ ಸಮಾಸ ಅಂತ ಕರಿತೀವಿ. ಆರನೇದು ದ್ವಂದ್ವ ಸಮಾಸ. ದ್ವಂದ್ವ ಸಮಾಸ ಅಂದರೆ 2 ಅಥವಾ ಅನೇಕ ನಾಮಪದಗಳು ಸೇರಿ ಎಲ್ಲ ನಾಮಪದಗಳ ಅರ್ಥಗಳು ಪ್ರಧಾನವಾಗಿ ಬರುವುದಕ್ಕೆ ದ್ವಂದ್ವ ಸಮಾಸ ಅಂತ ಕರಿತೀವಿ. ಆದರೆ ಬಹುರ್ವೀಹಿ ಸಮಾಸದಲ್ಲಿ ಆ ಥರ ಅಲ್ಲ. 2 ಅಥವಾ ಹೆಚ್ಚು ಪದಗಳು ಸೇರಿ ಸಮಾಸವಾದರೂ ಕೂಡ ಅಲ್ಲಿ ಹೊಸದಾಗಿ ಒಂದು ಪದ ಬರುತ್ತೆ. ಆದರೆ ದ್ವಂದ್ವ ಸಮಾಸದಲ್ಲಿ ಆಗಲ್ಲ. ಇಷ್ಟೇ ನಾಮಪದಗಳು ಸೇರಿ ಸಮಾಸವಾದರೂ ಕೂಡ ಆ ಎಲ್ಲ ಪದಗಳ ಅರ್ಥ ಪ್ರಧಾನವಾಗಿ ಬರ್ತದೆ. ಉದಾಹರಣೆ ನೋಡೋದಾದರೆ, ಕೆರೆಯು ಪ್ಲಸ್ ಕಟ್ಟೆಯು ಪ್ಲಸ್ ಬಾವಿಯು. ಕೆರೆ, ಕಟ್ಟೆ, ಬಾವಿ 3 ಪದನೂ ಬಂದಿದೆ. ಗಿಡವು ಪ್ಲಸ್ ಮರವು ಪ್ಲಸ್ ಬಳ್ಳಿಯು. ಗಿಡ, ಮರ, ಬಳ್ಳಿ 3 ಪದದ ಅರ್ಥಗಳು ಪ್ರಧಾನವಾಗಿ ಬಂದಿದೆ. ಈ ಥರ ಪದಗಳು ಬಂದಾಗ ಇದನ್ನು ನಾವು ದ್ವಂದ್ವ ಸಮಾಸ ಅಂತ ಕರಿತೀವಿ. ಏಳನೇದು ಕ್ರಿಯಾ ಸಮಾಸ. ಕ್ರಿಯಾ ಸಮಾಸ ಅಂದರೆ ಪೂರ್ವ ಪದವು ದ್ವಿತೀಯ ವಿಭಕ್ತಿಯನ್ನು ಹೊಂದಿರುವ ನಾಮಪದವಾಗಿದ್ದು ಉತ್ತರ ಪದದ ಕ್ರಿಯಾಪದದೊಂದಿಗೆ ಸೇರಿ ಸಮಾಸವಾದರೆ ಅದನ್ನು ನಾವು ಕ್ರಿಯಾ ಸಮಾಸ ಅಂತ ಕರಿತೀವಿ. ಉದಾಹರಣೆ ನೋಡೋದಾದರೆ, ಊಟವನ್ನು ಪ್ಲಸ್ ಮಾಡು, ಊಟ ಮಾಡು. ಮಾಡು ಅನ್ನೋದು ಇಲ್ಲೊಂದು ಕ್ರಿಯೆ ನಡೀತಾ ಇದೆ, ಇದು ಕ್ರಿಯಾಪದ. ಕೈಯನ್ನು ಪ್ಲಸ್ ತೊಳೆ, ಕೈ ತೊಳೆ. ತೊಳೆ ಅನ್ನೋದು ಕೂಡ ಕ್ರಿಯಾಪದವಾಗಿದೆ. ಈ ರೀತಿ
ನಾಮಪದ ಮತ್ತು ಕ್ರಿಯಾಪದದೊಂದಿಗೆ ಸೇರಿ ಸಮಾಸವಾದರೆ ಅದನ್ನು ನಾವು ಕ್ರಿಯಾ ಸಮಾಸ ಅಂತ ಕರಿತೀವಿ. 8ನೇದು ಗಮಕ ಸಮಾಸ. ಗಮಕ ಸಮಾಸ ಅಂದರೆ ಪೂರ್ವ ಪದವು ಸರ್ವನಾಮವಾಗಿದ್ದು ಉತ್ತರದಲ್ಲಿರುವ ನಾಮಪದದೊಂದಿಗೆ ಸೇರಿ ಸಮಾಸವಾದರೆ ಅದನ್ನು ನಾವು ಗಮಕ ಸಮಾಸ ಅಂತೀವಿ. ಅಂದರೆ ಪೂರ್ವ ಪದ ಸರ್ವನಾಮವಾಗಿರುತ್ತೆ, ಉತ್ತರ ಪದ ನಾಮಪದವಾಗಿರುತ್ತೆ. ಉದಾಹರಣೆ ನೋಡೋದಾದರೆ ಅದು ಪ್ಲಸ್ ಮನೆ, ಆ ಮನೆ, ಅದು ಅನ್ನೋದು ಸರ್ವನಾಮ, ಮನೆ ಅನ್ನೋದು ನಾಮಪದ. ಈ ಎರಡು ಸೇರಿ ಸಮಾಸವಾದರೆ ಅದನ್ನು ನಾವು ಗಮಕ ಸಮಾಸ ಅಂತ ಕರಿತೀವಿ. ಇದು ಪ್ಲಸ್ ಕಲ್ಲು, ಈ ಕಲ್ಲು, ಇದು ಅನ್ನೋದು ಕೂಡ ಸರ್ವನಾಮ, ಕಲ್ಲು ಅನ್ನೋದು ನಾಮಪದ. ಈ ಎರಡು ಪದಗಳು ಸೇರಿ ಸಮಾಸವಾದರೆ ಅದನ್ನು ಗಮಕ ಸಮಾಸ ಅಂತ ಕರಿತೀವಿ. ಇದಿಷ್ಟು 8 ಸಮಾಸಗಳಿಗೆ ಸಂಬಂಧಪಟ್ಟಂಥ ವಿಷಯಗಳು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.